ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ, ನಿನ್ನೆಯಿಂದ HLO ಸೆನ್ಸಸ್ ಆ್ಯಪಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ. ಏನಪ್ಪ ಅಂದರೆ, ನೀವು HLO ಆ್ಯಪನ್ನು ಓಪನ್ ಮಾಡಿಬಿಟ್ಟು ಮನೆ ಪಟ್ಟಿ ಕಾರ್ಯಾಚರಣೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಪು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಮತ್ತು ಆ ಮೇನ್ ಪೇಜಿಗೆ ಬರುತ್ತೆ ಅಥವಾ ಪೂರ್ತಿ ಆ್ಯಪೇ ಕ್ಲೋಸ್ ಆಗುತ್ತೆ. ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ನೋಡಿ, ಈ ಒಂದು ಸಮಸ್ಯೆಗೆ ನಾನೇನು ಸೂಚಿಸ್ನಲ್ಲ ಪರಿಹಾರ, ಇಲ್ಲಿ ಇರ್ತಕ್ಕಂಥ ಈ ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಗಣತಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರಕ್ಕೆ ನನ್ನ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನೋಡಿ, ಮೊದಲನೇದಾಗಿ ನಿಮ್ಮ ಆ್ಯಪು ಈ ಥರ ಏನಾದರೂ ಆ್ಯಪ್ ಕ್ಲೋಸಿಂಗ್ ಈ ಥರ ಬಂದರೆ ನೀವು ಅದಕ್ಕೊಂದು ಸೊಲ್ಯೂಷನ್ ಇದೆ. ಬಟ್ ಅದಕ್ಕೂ ನೀವೊಂದು ಮಾಹಿತಿಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನಪ್ಪ ಅಂದರೆ, ನೀವು ಗಣತಿ ಮಾಡಿದ ಎಲ್ಲ ಮನೆಗಳನ್ನು ಸಿಂಕ್ ಮಾಡಿದ್ದೀರಾ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸಿಂಕ್ ಮಾಡಿರಬೇಕು. ಈ ಒಂದು ಸೊಲ್ಯೂಷನ್ಗೆ ನೀವು ಪರಿಹಾರ ಕಂಡುಹಿಡ್ಕೋಬೇಕಪ್ಪ ಅಂದರೆ ಮಾಹಿತಿನ ಸಿಂಕ್ ಮಾಡಿರಬೇಕು. ಯಾಕಂದರೆ ಸಿಂಕ್ ಮಾಡಿರ್ತಕ್ಕಂಥ ಡಾಟಾ ಅದು ಸೂಪರ್ವೈಸರ್ ಲಾಗಿನ್ಗೆ ಹೋಗಿರುತ್ತೆ, ಅದು ಏನು ಪ್ರಾಬ್ಲಮ್ ಆಗಿರೋದಿಲ್ಲ. ಸರಿನಾ? ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ನೀವು HLO ಆ್ಯಪನ್ನು ಲಾಗೌಟ್ ಆಗಬೇಕಾಗುತ್ತೆ. ಲಾಗೌಟ್ ಆಗಬೇಕು. ಅದು ನೀವು ಆ್ಯಪನ್ನು ಓಪನ್ ಮಾಡ್ತೀರಿ, ಲೆಫ್ಟ್ ಸೈಡ್ ಕಾರ್ನರಲ್ಲಿ 3 ಗೆರೆ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಲಾಗೌಟ್ ಆಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಪ್ ಲಾಗೌಟ್ ಆಗುತ್ತೆ. ಲಾಗೌಟ್ ಆಗಿಬಿಟ್ಟು ಅಗೇನ್ ನೀವು ಲಾಗಿನ್ ಆಗಬೇಕು. ನೆನ್ಪಿಟ್ಕೊಳ್ಳಿ, ಲಾಗೌಟ್ ಆಗೋದಕ್ಕಿಂತ ಮುಂಚೆ ನೀವೇನು ಮಾಡಿರಬೇಕು, ನಿಮ್ಮ ಎಲ್ಲ ಸೆನ್ಸಸ್ ಹೌಸ್ಗಳನ್ನು ಏನು ಮಾಡಿರ್ತೀರಿ ಅವೆಲ್ಲ ಸಿಂಕ್ ಆಗಿದವ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಕೆಲವು ಸರಿ ಏನಾಗುತ್ತೆ ಅಂದರೆ, ಲಾಗೌಟ್ ಆದ ತಕ್ಷಣ ಸಿಂಕ್ ಮಾಡದೇ ಇರ್ತಕ್ಕಂಥ ಡಾಟಾ ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಿ ಪರಿಹಾರನ ಕಂಡುಕೋಬೋದು. ಓಕೆ, ಈಗ ಲಾಗೌಟ್ ಆಗಿ ಆದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ಐಡಿಯನ್ನು ಹಾಕಿ, ನಿಮಗೇನು ಯೂಸರ್ ಐಡಿ ಕೊಟ್ಟಿದ್ದಾರೆ ET ಅಥವಾ EV _ ಒಂದು ನಂಬರ್ಸ್ _ ನಿಮ್ಮ ಹೆಸರು. ನೆಕ್ಸ್ಟ್ ಇಲ್ಲಿ ಕಾಣುವ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು OTP ಹೋಗುತ್ತೆ. ಆ OTPಯನ್ನು ನೀವು ಅಲೋ ಕೊಡಿ, ಆಟೋಮೆಟಿಕ್ಕಾಗಿ ಅದು ಫೆಚ್ ಆಗುತ್ತೆ. ಫೆಚ್ ಆದ ತಕ್ಷಣ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನೀವೇನು ಈಗ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ರಲ್ಲ ಪಾಸ್ವರ್ಡು ನಿಮ್ಮ ಒಂದು ಆ್ಯಪ್ಗೆ, ಆ ಒಂದು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನೆಕ್ಸ್ಟು ನೀವೇನು ಮಾಡಿ, ಈ ಥರ ಪೇಜ್ ಕರೆಕ್ಟಾಗಿ ಆ್ಯಪ್ ಓಪನ್ ಆಗುತ್ತೆ. ಅವಾಗ ಫಸ್ಟು ನೀವೇನು ಮಾಡಬೇಕಾಗುತ್ತೆ, ರಿಫ್ರೆಶ್ ಅಂತ ಒಂದು ಆಪ್ಷನ್ ಇರುತ್ತವೆ ರೈಟ್ ಸೈಡ್ ಕಾರ್ನರಲ್ಲಿ. ಆ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆ್ಯಪು ಮಾಮೂಲಿ ವರ್ಕ್ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ನಾನು ಕೆಲವು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನೀವು ಗಣತಿ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ 5 ಮನೆಗೆ ಅಥವಾ ನೀವು ಪ್ರತಿ ಮನೆಗೂ ಸಿಂಕ್ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಆ್ಯಪು ಕೆಲವು ಸರಿ ಕ್ರ್ಯಾಶ್ ಆದಾಗ, ವರ್ಕ್ ಆಗದೇ ಇದ್ದಾಗ ನಾವು ಲಾಗೌಟ್ ಆಗೋ ಅನಿವಾರ್ಯತೆ ಉಂಟಾಗುತ್ತೆ. ಅಂಥ ಟೈಮಲ್ಲಿ ಯಾವುದಾದ್ರೂ ಅನ್ಸಿಂಕ್ಡ್ ಡಾಟಾ ಇದ್ದರೆ ಅದು ಎರೇಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಡಾಟಾ ಸಿಂಕ್ ಆಗಿದ್ದರೆ ನಾವು ಸುಲಭವಾಗಿ ನಮ್ಮ ಆ್ಯಪನ್ನು ಏನಾದರೂ ಕ್ರ್ಯಾಶ್ ಆದಾಗ ಈ ಥರ ಲಾಗೌಟ್ ಆಗಿ ಲಾಗಿನ್ ಆದರೆ ಆ್ಯಪ್ ಸರಿ ಹೋಗುತ್ತೆ. ಓಕೆನಾ? ಅದಕ್ಕೆ ಹೇಳೋದು, ಜಾಸ್ತಿ ಮನೆಗಳನ್ನು ನೀವೇನು ಮಾಡಿ ಪೆಂಡಿಂಗಲ್ಲಿ ಸಿಂಕಿಗೆ ಪೆಂಡಿಂಗಲ್ಲಿ ಉಳಿಸ್ಕೋಬೇಡಿ. ಓಕೆನಾ? ಜೊತೆಗೆ ನಿಮ್ಗೆ ಇನ್ನೂ ಒಂದು ಮಾಹಿತಿ ಬೇಕಂದರೆ, ನೀವೊಂದು ಹಾಳೆನಲ್ಲಿ ನೀವೇನು ಎಂಟ್ರಿ ಮಾಡ್ತೀರಿ ಡಾಟಾನ, ಅದರ ಒಂದು ಮುಖ್ಯವಾದ ಪಾಯಿಂಟ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವೇಳೆ ಅನಿವಾರ್ಯ ಸಂದರ್ಭದಲ್ಲಿ ನೀವಿನ್ನೂ ಸಿಂಕ್ ಮಾಡಿರೋದಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಲಾಗೌಟ್ ಆಗಬೇಕಾಗುತ್ತೆ. ಅಂಥ ಟೈಮಲ್ಲಿ ಡಾಟಾ ಲಾಸ್ ಆಗುತ್ತೆ. ಮತ್ತು ಆ ಮನೆಗಳನ್ನು ಎಂಟ್ರಿ ಮಾಡಬೇಕಪ್ಪ ಅಂದರೆ, ನೀವು ಎಲ್ಲರೂ ಒಂದು ಹಾಳಿನಲ್ಲಿ ಗುರ್ತು ಹಾಕ್ಕೊಂಡಿದ್ರೆ ಮಾಹಿತಿಯನ್ನು ಮತ್ತೆ ನೀವು ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರ್ತದೆ. ಸರಿನಾ? ಹಾಗಾಗಿ ಇದೆಲ್ಲ ಸಮಸ್ಯೆ ಬೇಡಪ್ಪ ಅಂದರೆ ಆಗಾಗ ನಿಯಮಿತವಾಗಿ ಸಿಂಕ್ ಮಾಡ್ತಾಯಿರಿ. ಈ ಒಂದು ಸಮಸ್ಯೆಗೆ ನೀವು ಲಾಗೌಟ್ ಆಗಿ ಲಾಗಿನ್ ಆಗಿ ಅಷ್ಟೇ ಇದಕ್ಕೆ ಪರಿಹಾರ. ಆ್ಯಪು ವರ್ಕ್ ಆಗುತ್ತೆ. ಬಿಫೋರ್ ದಟ್ ನೀವೆಲ್ಲ ಸಿಂಕ್ ಮಾಡಿ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.